ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ರೋಟರಿ ಅಧ್ಯಕ್ಷರು ಇಷ್ಟೊತ್ತು ಸುದೀರ್ಘವಾಗಿ ಹೇಳಿದ್ದಾರೆ. ಇವತ್ತೊಂದು ನಮ್ಮ ಮುಲ್ಬಾಗಲ್ ರೋಟರಿ ಸೆಂಟರಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಕೂಡ ಹೇಳ್ಬೋದು. ಯಾಕೆಂತಂದರೆ 27ನೇ ಸಾಲಿನ ಅಧ್ಯಕ್ಷರಾಗಿ ನಮ್ಮ ಸ್ನೇಹಿತರು ಕಾರ್ ಶಂಕರಣ್ಣವರು, ಕಾರ್ಯದರ್ಶಿಯಾಗಿ ನಮ್ಮ ರಾಘವೇಂದ್ರ ಅವರು, ಈ ಸಾಲಿನ ಇವತ್ತು ಇದೇ ನಮ್ಮ ಫೂಲ್ಚಂದ್ ಲೇಔಟ್ ಫೂಲ್ಚಂದ್ನ ವಾಸವಿ ಕನ್ವೆನ್ಷನ್ ಹಾಲಲ್ಲಿ ಪದಗ್ರಹಣ ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಶಂಕರಣ್ಣವರು ಬಂದು 2 ತಿಂಗಳಾಯಿತು. 2 ತಿಂಗಳಲ್ಲೇ ಕೂಡ ಭಾಳ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಮುಂದೆ ಕೂಡ ಒಳ್ಳೆಯ ವಿಷನ್ ಇಟ್ಕೊಂಡು ಬಂದಿದ್ದಾರೆ. ಅವರ ಸಾಲಿನಲ್ಲಿ ಏನೇ ಆಗಲಿ ಅವ್ರ ಜೊತೆ ನಾವಿರ್ತೀವಿ. ಮುಂದಿನ ಸಾಲಿನಲ್ಲಿ ಕೂಡ ನಾವಾದಾಗ ಕೂಡ ನಮ್ಮ ಜೊತೆ ಅವರು ಕೂಡ ಹೊಂದ್ಕೊಂಡು ಆದಷ್ಟು ನಮ್ಮ ತಾಲೂಕಿನ ಬಡಜನತೆಗೆ ಅನುಕೂಲವಾಗುವಂತಹ ನಮ್ಮ ರೋಟರಿಯಿಂದ ಏನು ಕಾರ್ಯಕ್ರಮಗಳು ಬರ್ತಾವೋ ಆ ಕಾರ್ಯಕ್ರಮಗಳನ್ನು ನಮ್ಮ ಹಿರಿಯರು, ಎಲ್ಲ ರೋಟರಿ ಹಿರಿಯ ಸದಸ್ಯರುಗಳು ಎಲ್ಲರ ಜೊತೆ ಸೇರಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ಇವತ್ತು ನಮ್ಮ ಶಂಕರಣ್ಣವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇವತ್ತೇನು ಜಯನಗರ ಕ್ಲಬ್ಬು, ಕೋಲಾರ ಕ್ಲಬ್ಬು ಮತ್ತು ಮುಲ್ಬಾಗಲ್ ಸೆಂಟ್ರಲ್ ಕ್ಲಬ್ 3 ಕ್ಲಬ್ನ ಪದಗ್ರಹಣ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ರು. ಭಾಳ ವಿಜೃಂಭಣೆಯಿಂದ ಸ್ಪೆಷಲಾಗೇ ನಡೀತು. ಯಾಕೆಂತಂದರೆ ನಾವೆಂದೂ ನೋಡಿರಲಿಲ್ಲ ಆ ಥರ ಒಂದು ಅದ್ಭುತವಾಗಿ ಒಂದು ರಾಜಭೋಜನ, ಊಟದ ವ್ಯವಸ್ಥೆ ಕೂಡ ಒಂದು ರಾಜಭೋಜನದಂಗಿತ್ತು. ನಾವು ಒಂದು ಸ್ಪೆಷಲ್ ಇತ್ತು ಎಲ್ಲ ಕೂಡ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ರೋಟರಿ ಸದಸ್ಯರು ನಾಗರಾಜನ್ ಅವರು ಕೂಡ ಬರಬೇಕಾಗಿತ್ತು. ಅವ್ರಿಗೆ ಕಾರಣಾಂತರದಿಂದ ಮೈ ಹುಷಾರಿಲ್ದಿರ ಬರೋಕ್ಕಾಗಲಿಲ್ಲ. ಪ್ರತ್ಯೇಕವಾಗಿ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂತಂದರೆ ಅವ್ರು ಎಷ್ಟೇ ಕಾರ್ಯಕ್ರಮಗಳಿದ್ದರೂ ಕೂಡ, ಕೆಲಸಗಳಿದ್ದರೂ ಕೂಡ ನಮ್ಮ ರೋಟ್ರಿಯಲ್ಲಿ ಬಂದು ರೋಟ್ರಿನ 1 ಅವರ್ 1.5 ಅವರ್ ಇಲ್ಲೇ ಕುಳಿತು ರೋಟ್ರಿ ಬಗ್ಗೆ ಎಲ್ಲ ಹೇಳಿ 4-6 ಮಾತುಗಳನ್ನಾಡಿ ನಮ್ಮ ಶಂಕರಣ್ಣವ್ರಿಗೆ ಅಭಿನಂದನೆ ಸಲ್ಲಿಸಿ ಕೂಡ ನಮ್ಮ ಶಾಸಕರು ಹೋಗಿದ್ದಾರೆ. ಮತ್ತು ಈ ಸಾಲಿನ ನಮ್ಮ ಅನಿಲ್ ಗುಪ್ತಾ ಡಿ ಜಿ ಸರ್ ಅವರಿಗೆ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಹೇಳಿ ಈ ಮಾತನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.